ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಒಂದಿಷ್ಟು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಟೈಮ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಲ್ಲ, ನಿಮ್ಮೆಲ್ಲರಿಗೂ ಕೂಡ ಡೌಟ್ಸ್ ಇರುತ್ತೆ ಅಲ್ವಾ? ಸೊ ನಮಗೆ ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡಿದಾಗ ನಿಮಗೆಲ್ಲ ಹೇಗೆ ಅನಿಸ್ತಾ ಇರುತ್ತೆ ಅಂದರೆ 1000 ಸಬ್ಸ್ಕ್ರೈಬರ್ನ ಹೇಗಪ್ಪ ಕಂಪ್ಲೀಟ್ ಮಾಡೋದು, ಮತ್ತು 4000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿ ಒಂಥರ ಟೆನ್ಷನ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಕೂಡ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನನಗೂ ಕೂಡ ಅದೇ ರೀತಿ ಟೆನ್ಷನ್ ಇತ್ತು. ಬಟ್ ಆದರೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಬಟ್ ಮೇಯ್ನಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ವಿಡಿಯೋದಲ್ಲಿ ನಮಗೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗತ್ತೆ. ಬಿಕಾಸ್ ನೀವು ಫಸ್ಟಿಂದನೂ ವಿಡಿಯೋಸ್ ಹಾಕ್ತಿದ್ದೀರಾ ಅಂದರೆ ವೀಕ್ಲಿ ಒಂದು ಹಾಕ್ತಿದ್ದೀರಾ ಅಂದರೆ ನಿಮಗೆ 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಅವರ್ಸ್ ಆಗೋವರೆಗೂ ಸ್ವಲ್ಪ ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಿ, ಮತ್ತು ಸ್ವಲ್ಪ ಚೆನ್ನಾಗಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಇವಾಗ ಮೇಯ್ನಾಗಿ ಕಂಟೆಂಟ್ಗಳು ಜಾಸ್ತಿ ಓಡ್ತಾ ಇರೋದು ಅಂತ ಅಂದರೆ ಕುಕಿಂಗ್ ಚಾನಲ್ ತುಂಬ ಚೆನ್ನಾಗಿ ಓಡುತ್ತೆ. ಕುಕಿಂಗ್ ಚಾನಲ್ ಅದರಲ್ಲೂ ಕೂಡ ಲಕ್ ಕೂಡ ಇದರಲ್ಲಿ ಸ್ವಲ್ಪ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಸೊ ಕುಕಿಂಗ್ ಚಾನಲ್ ಕೂಡ ಚೆನ್ನಾಗಿ ಓಡುತ್ತೆ. ಆಮೇಲೆ ಡೈಲಿ ವ್ಲಾಗ್ಸ್ ಕೂಡ ಚೆನ್ನಾಗಿ ಓಡುತ್ತೆ. ಮತ್ತು ಟ್ರಾವೆಲಿಂಗ್ ವ್ಲಾಗ್ಸ್ ಕೂಡ ತುಂಬ ಚೆನ್ನಾಗಿ ರನ್ ಆಗುತ್ತೆ ವೀಡಿಯೋಸು. ಮತ್ತು ಒಂದು ನಿಮಗೆ ಟೆಕ್ನಾಲಜಿ ಬಗ್ಗೆ ಅಂದರೆ ಇವಾಗ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ ಏನಾದರೂ ಹೊಸದಾಗಿ ಬಂದಿರುವಂತಹ ಇನ್ಫಾರ್ಮೇಷನ್ನ ಹೇಳ್ತಾರೆ ಅಲ್ವಾ? ಸೊ ಆ ಒಂದು ಟೆಕ್ ಚಾನಲ್ ಕೂಡ ತುಂಬ ಚೆನ್ನಾಗಿ ಓಡುತ್ತೆ. ಬಟ್ ಆ ಒಂದು ಟೆಕ್ ಚಾನಲ್ ಮಾಡೋದಕ್ಕೆ ಸ್ವಲ್ಪ ತುಂಬ ಚೆನ್ನಾಗಿ ನಾಲೆಡ್ಜ್ ಬೇಕಾಗುತ್ತೆ. ಮತ್ತು ರೀಸೆಂಟಾಗಿ ಬಂದಿರುವಂತಹ ಯೂಟ್ಯೂಬ್ ಅಪ್ಡೇಟ್ಸ್ಗಳನ್ನು ನಾವು ತಿಳ್ಕೊಂಡು ವೀಡಿಯೋಸ್ನ ಮಾಡಬೇಕಾಗತ್ತೆ. ಸೊ ಟೆಕ್ ಚಾನಲ್ ಮಾಡೋದಕ್ಕೆ ಸ್ವಲ್ಪ ನಾವು ನಾಲೆಡ್ಜ್ ಇಟ್ಕೊಂಡು ಚೆನ್ನಾಗಿ ಮಾಡ್ತೀವಿ ಅನ್ನೋದಾದರೆ ಮಾತ್ರ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಹಂಗೇ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಯ್ನಾಗಿ ನಂಬರ್ 1 ಆಗಿ ಹೇಳಬೇಕು ಅಂತಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಸೊ ನಾನು ಚಾನಲ್ ಓಪನ್ ಮಾಡಿದಾಗ ನಂದು 6 ಮಂತ್ಸ್ ಟೈಮ್ ಬೇಕಾಯಿತು ಮಾನಿಟೈಸೇಷನ್ ಆಗೋದಕ್ಕೆ. ಸೊ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಲಿಲ್ಲ. ಆ್ಯಕ್ಚುಲಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅಲ್ವಾ? ಸೊ ಅವಾಗ ನಿಮಗೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ವಾಚ್ ಅವರ್ಸ್ ಕೂಡ ಬೇಗ ಕೌಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ವೀಡಿಯೋಸ್ನ ನೀವು ವೀಕ್ಲಿ 1 ಹಾಕ್ತೀರಾ ಅಥವಾ ವೀಕ್ಲಿ 2 ಹಾಕ್ತೀರಾ ಅಥವಾ ಡೈಲಿ ಹಾಕ್ತೀರಾ, ಆ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಜನಗಳಿಗೆ ಹೆಂಗೆ ಸೆಟ್ ಆಗಿಬಿಟ್ಟಿರತ್ತೆ ಅಂದರೆ ನಿಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡಿರ್ತಾರೆ ಅಲ್ವಾ? ಸೊ ನೀವು ವೀಡಿಯೋ ಹಾಕಿರ್ತೀರಾ, ನಿಮ್ಮ ವೀಡಿಯೋ ಇಷ್ಟ ಆಗಿಬಿಟ್ಟಿರುತ್ತೆ ಅವರಿಗೆ. ಸೊ ನೆಕ್ಸ್ಟ್ ನೀವು ವೀಡಿಯೋ ಹಾಕ್ತೀರಾ ಅಂತ ಹೇಳಿ ಅವರು ವೆಯ್ಟ್ ಮಾಡ್ತಿರ್ತಾರೆ. ನೀವು ಅವಾಗ ವೀಡಿಯೋ ಹಾಕಿಲ್ಲ ಅಂತಂದರೆ ಮತ್ತು ಅವರು ಬೇರೆ ಚಾನಲ್ನ ಓಪನ್ ಮಾಡಿ ನೋಡುವಂಥದ್ದು. ಸೊ ಈ ರೀತಿಯಾಗಿ ಆಗುತ್ತೆ. ಸೊ ಅವಾಗ ನಮ್ಮ ವಾಚ್ ಅವರ್ಸ್ ಬಂದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದ್ರಿಂದ ನಿಮ್ಮ ವಾಚ್ ಅವರ್ಸ್ನು ಕೂಡ ಜಾಸ್ತಿ ಮಾಡ್ಕೋಬೋದು, ಮತ್ತು ಸಬ್ಸ್ಕ್ರೈಬರ್ಸ್ನು ಕೂಡ ನೀವು ಜಾಸ್ತಿ ಮಾಡ್ಕೋಬೋದು. ಸೊ ಇದೊಂದು ನೀವು ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ಈ ಒಂದು ಟೆಕ್ನಿಕ್ಕಿಂದ. ಸೊ ಹಾಗೇನೆ ನಿಮಗೆ ಮಾನಿಟೈಸೇಷನ್ ಆಗೋದಕ್ಕೆ 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಲೇಬೇಕು. ಬಟ್ ಇವಾಗ 2023ಇಂದ ರೂಲ್ಸ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. 500 ಸಬ್ಸ್ಕ್ರೈಬರ್ ಮತ್ತು 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಸಾಕಾಗುತ್ತೆ. ಸೊ ಈ ಒಂದು ನಿಮಗೆ ಇವಾಗ ಇನ್ನೂ ಈಸಿ ಆಗಿದೆ. ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗೆಲ್ಲ 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಅವರ್ಸ್ ಆಗಬೇಕಿತ್ತು. ಸೊ ನಾನಂತೂ ಓಪನ್ ಮಾಡೋದು ನೋಡೋದು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಎಷ್ಟು ವಾಚ್ ಅವರ್ಸ್ ಆಗಿದೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಆಗುತ್ತೆ. ಸೊ ಹಂಗಾಗಿ ಇವಾಗ ಸ್ವಲ್ಪ ಅದನ್ನು ರಿಡ್ಯೂಸ್ ಮಾಡಿದ್ದಾರೆ. ಅದು ಹೆಲ್ಪ್ಫುಲ್ ಆಗುತ್ತೆ ಜನಗಳಿಗೆ ಅಂತ ಹೇಳ್ಬೋದು. ಸೊ ಹಂಗೇ ಮಾನಿಟೈಸೇಷನ್ ಆಗೋದಕ್ಕೆ ಇದಿಷ್ಟು ನಮಗೆ ಬೇಕಾಗತ್ತೆ. ಸೊ ಇದಿಷ್ಟು 1000 ನನ್ನಂತೂ 6 ಮಂತ್ಸ್ ಬೇಕಾಯಿತು 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಅವರ್ಸ್ ಆಗೋದಕ್ಕೆ. ಸೊ ನಾನು ಮೊದಲಿಗೆ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಹೆಲ್ದಿ ಕಿಚನ್ ಅಂತ ಹೇಳಿ. ಸೊ ಆ ಒಂದು ಚಾನಲ್ ನನಗೆ ಬೇಗ ಓಡಲೇ ಇಲ್ಲ, ಅಂದರೆ ತುಂಬ ಟೈಮ್ ತೊಗೊಂತು. ಸ್ಟಾರ್ಟಿಂಗ್ ಎಲ್ಲ 400 ಸಬ್ಸ್ಕ್ರೈಬರ್ ಬೇಗ ಆಗೋಗ್ಬಿಟ್ರು. ಬಟ್ ಆಮೇಲೆ ತುಂಬಾ ಸ್ಲೋ ಆಗಿಬಿಡ್ತು ಆ ಒಂದು ಚಾನಲ್ ನನಗೆ. ಇನ್ನೂ ಕೂಡ ಆ ಒಂದು ಚಾನಲ್ ಅಷ್ಟು ಬೇಗ ರನ್ ಆಗಲಿಲ್ಲ. ಸೊ ಆವಾಗ ನಾನು ಆ ಒಂದು ಚಾನಲ್ನ ಬಿಟ್ಟು ಬೇರೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡೆ, ಖುಷಿಯಾಗಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ನನ್ನ ಚಾನಲ್ಲು. ಸೊ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನನಗೆ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇದ್ದಾರೆ, ಮತ್ತು ವಾಚ್ ಅವರ್ಸ್ನು ಕೂಡ ಬೇಗ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟು ಮಾನಿಟೈಸೇಷನ್ಗೆ ಮಾಡಬೇಕಾಗುತ್ತೆ. ಸೊ ನೀವು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಆದಮೇಲೆ ನೀವು ಮಾನಿಟೈಸೇಷನ್ ಪ್ರೊಸೆಸ್ನ ಮಾಡ್ಕೋಬೇಕಾಗತ್ತೆ. ಮಾನಿಟೈಸೇಷನ್ನ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳಿದೆ, ನೀವು ಚೆಕ್ ಮಾಡ್ಬೋದು. ಸೊ ಮಾನಿಟೈಸೇಷನ್ ಪ್ರೊಸೆಸ್ನ ನೀವು ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಒಂದು ಮಿಸ್ಟೇಕ್ ಆದ್ರೂ ಕೂಡ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಅದು ಒಂದು ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನು ಕೂಡ ಇದರಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ಗೂಗಲ್ ಅವ್ರ ಕಡೆಯಿಂದ ನೋಡಿ ಗೂಗಲ್ ಆ್ಯಡ್ಸೆನ್ಸ್ ಅಂತ ಹೇಳಿ ಈ ರೀತಿ ಒಂದು ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀವಿ ನಾವು, ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ ಅಲ್ವಾ. ಸೊ ಅದರಲ್ಲಿ ನಿಮಗೆ ಈ ಥರ ಒಂದು ಕಾರ್ಡ್ನ ಅವರು ಕಳಿಸ್ತಾರೆ. ಸೊ ಒಳಗಡೆ ನಿಮಗೆ ಪಿನ್ ಕೋಡ್ ಇರುತ್ತೆ ಮತ್ತು ಈ ಥರ ಒಂದು ಗೂಗಲ್ ಆ್ಯಡ್ಸೆನ್ಸ್ದು ಒಂದು ಫೋಟೋ ಏನಂತಾರೆ ಕಾರ್ಡ್ನ ಅವರು ಮನೆಗೆ ಕಳಿಸ್ತಾರೆ ನಿಮಗೆ, ಓಕೆನಾ. ಸೊ ಈ ಥರ ಇರುತ್ತೆ. ಇದರೊಳಗೆ ಬಂದಿರುವಂತಹ ಪಿನ್ ಅದರಲ್ಲಿ ಅಪ್ಲೈ ಮಾಡೋವಂಥದ್ದು ಇರುತ್ತೆ. ಸೊ ಈ ಥರ ಇರುತ್ತೆ ನೋಡಿ. ಸೊ ಈ ಥರ ಗೂಗಲ್ ಆ್ಯಡ್ಸೆನ್ಸ್ ಅಂತ ಹೇಳಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ನಿಮಗೆ ಏನಂತಾರೆ ಡಾಲರ್ಸ್ ಕೌಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ವೀಡಿಯೋಸು. ಈ ವಿಡಿಯೋಸ್ ಯಾವ ರೀತಿ ಇನ್ಕಮ್ ಬರುತ್ತೆ ಅಂತ ಹೇಳಿ ನನಗೂ ಕೂಡ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಆದರೆ ಏನಾಗುತ್ತೆ, ನಿಮಗೆ ಡಾಲರ್ಸ್ ಕೌಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. $1, 2, 3, 4 ಅಂತ ಹೇಳಿ ನಿಮ್ಮ ವೀಡಿಯೋಸ್ಗಳು ಯಾವ ರೀತಿ ಓಡುತ್ತೋ ಆ ರೀತಿ ನಿಮಗೆ ಡಾಲರ್ಸ್ ಕೌಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಪೇಮೆಂಟ್ ಆಗೋದು ಮಾತ್ರ $100 ಕಂಪ್ಲೀಟ್ ಆದಮೇಲೆ ನಿಮ್ಮ ಪೇಮೆಂಟ್ ಮೆಥಡ್ ಅನ್ನೋದು ಓಪನ್ ಆಗೋದು, ಓಕೆನಾ. $100 ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು. $100 ಆದಮೇಲೆ ಎವ್ರಿ ಮಂತ್ ನಮಗೆ ಪೇಮೆಂಟ್ ಇರೋದು. ಸೊ $100 ನಿಮಗೆ 1 ಮಂತಲ್ಲೇ ಕಂಪ್ಲೀಟ್ ಆಗ್ಬೋದು. $100 ನಿಮಗೆ ಕಂಪ್ಲೀಟ್ ಆಗೋದಕ್ಕೆ 6 ಮಂತ್ಸ್ ತೊಗೊಳ್ಬೋದು. ನಂದು $100 ಕಂಪ್ಲೀಟ್ ಆಗೋದಕ್ಕೆ 6 ಮಂತ್ಸ್ ತೊಗೊಂತು ಅಂತ ಹೇಳ್ಬೋದು. ಅಂದರೆ ನಾವು ಯಾವ ರೀತಿ ಕಂಟೆಂಟ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ವಿಡಿಯೋಸ್ ಓಡುತ್ತೆ. ಮತ್ತು ಜನಗಳಿಗೆ ಇಷ್ಟ ಆಗಬೇಕು ಅಲ್ವಾ. ನಾವು ವಿಡಿಯೋಸ್ ಹಾಕ್ತೀವಿ ಅಂತಂದರೆ ಅವರು ನೋಡಲೇಬೇಕು ಅಂತ ಏನಿಲ್ಲ. ಅವರಿಗೆ ಇಷ್ಟ ಆದರೆ ಅವರು ನೋಡ್ತಾರೆ, ಇಲ್ಲ ಅಂತಂದರೆ ಅವರು ಮತ್ತೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ರೀತಿ 4,000 ವಾಚ್ ಅವರ್ಸಲ್ಲೂ ಹಾಗೇ ನಿಮಗೆ ಈಗ ನೋಡಿ 5 ಜನ ಇದ್ದಾರೆ ಅಂದ್ಕೊಳ್ಳಿ. 5 ಜನರಲ್ಲಿ ಒಬ್ಬರು 1 ಮಿನಿಟ್ ನೋಡಿದರು, ಒಬ್ಬರು 1 ಮಿನಿಟ್, ಒಬ್ಬರು 1 ಮಿನಿಟ್, ಹಾಗೆ 5 ಜನನೂ 1 ಮಿನಿಟ್ ನಿಮಗೆ ವೀಡಿಯೋಸ್ ನೋಡಿದ್ರು ಅಂತ ಅಂದರೆ ನಿಮಗೆ 5 ನಿಮಿಷ ಅಲ್ಲಿ ಕೌಂಟ್ ಆಗುತ್ತೆ. ಸೊ ಆ ರೀತಿ ಅವರು ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ವೀಡಿಯೋಸು. ಸೊ ಹಾಗಾಗಿ ನಾವು ವಾಚ್ ಅವರ್ಸ್ ಮತ್ತು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು. ಸೊ ಇದರಲ್ಲಿ ಬೇರೆ ಏನೂ ಆಪ್ಷನ್ ಇರೋದಿಲ್ಲ. ಸೊ ಹಾಗೆಯೇ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ನಿಮಗೆ ಎಲ್ಲ ಒಂದು ವೀಡಿಯೋಸ್ಗಳಿಗೂ ಕೂಡ ಒಂದು ಡಾಲರ್ಸ್ ಅನ್ನೋ ಸಿಂಬಾಲ್ ಬರುತ್ತೆ. ಸೊ ಅದನ್ನು ಕೂಡ ಡಾಲರ್ಸ್ ಕೌಂಟ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ. $100 ಇವಾಗ ನಾನು $100ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇನ್ನೂ ಕೂಡ ಪೇಮೆಂಟ್ ಬಂದಿಲ್ಲ. ಪೇಮೆಂಟ್ ಬಂದ ಮೇಲೆ ನಾನು ನಿಮಗೆ ಹೇಳ್ತೀನಿ ಎಷ್ಟು ನನ್ನ ಪೇಮೆಂಟ್ ಬಂತು ಅಂತ ಹೇಳಿ. ಸೊ ಸಕ್ಸಸ್ಫುಲಿ $100 ಅಂತೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಂತೂ ತುಂಬಾ ಸ್ಟ್ರಗಲ್ ಇದೆ ಅಂತ ಹೇಳ್ಬೋದು. ನಾವು ಒಂದು ಏನಾದರೂ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ಇಂಟ್ರೆಸ್ಟ್ ಇದ್ರೇ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಯೂಟ್ಯೂಬ್ ಚಾನಲ್ನ. ಸೊ ಒಂದು ತುಂಬಾ ಇಷ್ಟಪಟ್ಟು ನನ್ನ ಒಂದು ಹಾಬಿ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ಬಟ್ ತುಂಬಾ ಖುಷಿ ಇದೆ ನನಗೆ. ಸ್ಲೋ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮತ್ತು ತುಂಬ ಚೆನ್ನಾಗಿ ಕಂಟೆಂಟ್ ಕೊಡಬೇಕು ಅಂತ ಕೂಡ ನನ್ನ ಒಂದು ಮೈಂಡಲ್ಲಿದೆ, ಮತ್ತು ಕೊಡ್ತೀನಿ. ಸೊ ಎಲ್ಲ ಸಬ್ಸ್ಕ್ರೈಬರ್ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾಡಿರುವಂಥ ಒಂದು ಚಾನಲ್ ಅಂತ ಹೇಳ್ಬೋದು. ಖಂಡಿತ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಕ್ಸಸ್ಫುಲ್ಲಾಗಿ $100 ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಪೇಮೆಂಟ್ ಮೆಥಡ್ ಮತ್ತು ಬೇರೆ ರೀತಿ ಇರುತ್ತೆ. ಪೇಮೆಂಟಲ್ಲಿ ನಿಮಗೆ $100 ಆದಮೇಲೆ ನೀವು ಮತ್ತು ಗೂಗಲ್ ಆ್ಯಡ್ಸೆನ್ಸಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದೆಲ್ಲನೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ರೊಸೆಸ್ನು ಕೂಡ ಎಲ್ಲ ಮುಗಿಸಿದ್ದೀನಿ ನಾನು. ಸೊ ಮುಗಿಸಿದ ಮೇಲೆ ನೋಡಬೇಕು ಪೇಮೆಂಟ್ ಯಾವಾಗಾಗುತ್ತೆ, ಏನು ಹೇಗೆ ಅಂಥೇಳಿ ನನಗೂ ಕೂಡ ಗೊತ್ತಿಲ್ಲ. ಪೇಮೆಂಟ್ ಆದಮೇಲೆ ನಾನು ನಿಮಗೆ ನನ್ನ ಫಸ್ಟ್ ಪೇಮೆಂಟ್ ಯಾವ ರೀತಿ ಆಯಿತು, ಎಷ್ಟಾಯಿತು, ಏನು ಎತ್ತ ಅಂತೆಲ್ಲ ಕೂಡ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಸೊ ನನಗೆ ಗೊತ್ತಿರುವಂತಹ ಒಂದಿಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೆ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿರ್ತೀರಾ, ಖಂಡಿತ ಕ್ವಿಟ್ ಮಾಡೋದಕ್ಕಂತೂ ಹೋಗಬೇಡಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಎಫರ್ಟ್ನ ಹಾಕಿ, ಅಷ್ಟು ಒಂದು ಹೊಸ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಏನು ನಾಲೆಡ್ಜ್ ಇರುತ್ತೋ ಅಥವಾ ನಿಮ್ಗೆ ಏನಾಗುತ್ತೋ ಅಷ್ಟನ್ನು ಮಾಡಿಕೊಂಡು ನೀವು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಬಟ್ ಅಪ್ಲೋಡ್ ಮಾಡುವಾಗ ನಿಮ್ಮ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ನಿಮಗೆ ಒಂದು ಸ್ವಲ್ಪ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ನಿಮಗೆ ವಾಯ್ಸ್ ಓವರ್ ಕೊಡೋದಕ್ಕೆ, ಮತ್ತು ಫೇಸ್ ಟು ಫೇಸ್ ಇವಾಗ ಲೈವ್ ಆಗಿ ಯಾವ ರೀತಿ ನಾವು ವಿಡಿಯೋನ ಶೂಟ್ ಮಾಡ್ತಿರ್ತೀವಿ ಅಲ್ವಾ, ಈ ಥರ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಸ್ವಲ್ಪ ಚೆನ್ನಾಗಿ
ಒಂದೊಳ್ಳೆ ಇಂಟ್ರಾಕ್ಷನ್ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ವೀಡಿಯೋಸ್ಗಳಲ್ಲಿ. ಜನರಿಗೆ ಲೈಕ್ ಆಗೋ ರೀತಿಯಲ್ಲಿ ನೀವು ವೀಡಿಯೋಸ್ ಮಾಡಿದರೆ 100% ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ. ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಚೆನ್ನಾಗಿ ಬೆಳಿಬೋದು, ನೀವು ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು, ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ಅಂತ ಹೇಳ್ಬೋದು. ಸೊ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಲೈಫ್ ಕೂಡ ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ. ಸೊ ಖಂಡಿತ ನಾವು ಅಂದ್ಕೊತೀವಿ ಬೇಗ ಸಬ್ಸ್ಕ್ರೈಬರ್ ಆಗಬೇಕು, ಬೇಗ ನನಗೆ ದುಡ್ಡು ಬರಬೇಕು, ಬೇಗ ಬೇಗ ಆಗಬೇಕು ಅಂತ ಹೇಳಿ. ಬಟ್ ಯೂಟ್ಯೂಬಲ್ಲಿ ಹಾಗಲ್ಲ, ತುಂಬಾ ತಾಳ್ಮೆ ಅನ್ನೋದು ಬೇಕು. ಬಿಕಾಸ್ ಅಷ್ಟು ಬೇಗ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ. ಬಿಕಾಸ್ ಇದೆಲ್ಲ ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ. ಸೊ ನಾವು ಜನಗಳಿಗೆ ಇಷ್ಟ ಆಗಬೇಕು, ಇಷ್ಟ ಆಗೋ ರೀತಿನಲ್ಲಿ ನಾವು ವೀಡಿಯೋಸ್ ಮಾಡಬೇಕು. ಸೊ ಅವ್ರಿಗೆ ಇಷ್ಟ ಆದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಇಲ್ಲ ಅಂತ ಅಂದರೆ ಹಾಗೇ ಎಷ್ಟೋ ಜನ ಹಾಗೇ ವೀಡಿಯೋಸ್ನ ನೋಡ್ತಾರೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ವೀಡಿಯೋಸ್ ನೋಡ್ತಾರೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಅವರಿಗೆ ದುಡ್ಡು ಕಟ್ಟಾಗೋದಾಗಲಿ ಆ ರೀತಿ ಏನೂ ಇರೋದಿಲ್ಲ. ಬಟ್ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೆಲ್ಲ ವೀಡಿಯೋಸ್ನ ನೋಡ್ಬೋದು. ಖಂಡಿತ ಎಲ್ಲ ಕನ್ನಡ ಯೂಟ್ಯೂಬರ್ಸಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬಾ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಿರ್ತಾರೆ. ಒಂದು ನಾರ್ಮಲ್ ಸಣ್ಣ ಮಕ್ಕಳು, ಇವಾಗ ಚಿಕ್ಕ ಮಕ್ಕಳು ಕೂಡ ಎಷ್ಟೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ವೀಡಿಯೋಸ್ನ ಮಾಡ್ತಿದ್ದಾರೆ. ಸೊ ಯಾರೇ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೂ ಕೂಡ ಅದ್ರ ಹಿಂದೆ ತುಂಬಾ ಎಫರ್ಟ್ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅದನ್ನು ನಾವು ಸ್ಟಾರ್ಟ್ ಮಾಡಿದಾಗಲೇ ಅದ್ರ ಎಫರ್ಟ್ ಏನಿರುತ್ತೆ ಅಂತ ಹೇಳಿ ನಮಗೆ ಅನುಭವ ಆಗುತ್ತೆ. ಅಲ್ಲಿವರೆಗೂ ನಮಗೆ ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬಲ್ಲಿ ಇಷ್ಟೆಲ್ಲ ಎಫರ್ಟ್ ಇರುತ್ತಾ, ಏನೋ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ವಾ ಅಂತ ಅನಿಸುತ್ತೆ. ಬಟ್ ಅದ್ರ ಹಿಂದ್ಗಡೆ ಇರುವಂತಹ ವಿಡಿಯೋ ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ. ನಿಮ್ಮ ಕಾಮೆಂಟ್ಸಿಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.